ಗಲಭೆ ಆಗುತ್ತೆ, ಗಲಭೆಯಲ್ಲಿ ಎನ್ಕೌಂಟರ್ಗಳಾಗುತ್ತೆ. ಅದಾದಮೇಲೆ ಮತ್ತೊಂದು ಕಲುಷಿತ ವಾತಾವರಣ, ಧ್ವಜಾರೋಹಣ ಮಾಡಬೇಕು. ಮಾಡ್ತೀವಿ ನಾವು, ನ್ಯಾಷನಲ್ ಫ್ಲಾಗ್ ರೆಸ್ಪೆಕ್ಟ್ ಕೊಡ್ತೀವಿ, ಬಟ್ ನಾಟ್ ಪೂಜಾ ಪ್ಲೇಸ್ ಅಂತ. ಅದು ಈಗ ಪೂಜಾ ಮಾಡೋ ಜಾಗ ಅಲ್ಲ, ಪೂಜಾ ಜಾಗದಲ್ಲಿ ಇರಬಾರ್ದು ಅಂತ ಅವ್ರದ್ದೆಲ್ಲ, ಅವ್ರದ್ದೇನೋ ಅವ್ರ ಕಡೆಯವ್ರದ್ದೆಲ್ಲ. ಆಮೇಲೆ ಅವ್ರು ಬಂದು ಹೋಗ್ಬಿಟ್ಟು ಅಯ್ಯೋ ಮಿರ್ಜಿ ಅಂದರು. ಏನು ಸರ್ ಅಂತ, ಅಯ್ಯೋ ಏನಪ್ಪ ಹೆಂಗಾಗ್ಬಿಟ್ಟು. ಏನು ಅಂದರೆ ಶಾಮ್ಯಾನ ಇತ್ತಲ್ಲ, ಅದ್ರ ಮೇಲೆ ಎಲ್ಲ ಕಮಲದ ಗುರ್ತಿದ್ದಾವೆ. ನೀವಂಥ ನೊಟೋರಿಯಸ್ ರೌಡಿಯನ್ನ ಈಗ ಯಾರು ನೊಟೋರಿಯಸ್ ಇಲ್ಲ ಅಂದರೆ ನೀವೆಷ್ಟು ನೊಟೋರಿಯಸ್ ಇದ್ರಿ ಅನ್ನೋದು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀನಿ ನಾನು, ಹೌ ನೊಟೋರಿಯಸ್ ಯು ಆರ್ ಅಂತ. ಹೊಡೆದ್ರು ಕಷ್ಟ, ಸುಮ್ಮನೆ ಇದ್ರು ಕಷ್ಟ, ಬೈಸ್ಕೊಂಡ್ರು ಕಷ್ಟ, ಬೈದರೂ ಕಷ್ಟ. ಇವತ್ತು ಫ್ರೆಂಡ್ಲಿ ಪೊಲೀಸ್ ನೇಚರ್ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದ್ದೇನೆ ನಿಮಗೆ. ಯಾಕೆಂದರೆ ಒಬ್ಬ ಪೊಲೀಸ್ ಆದವ್ರು ಹೆಂಗೆ ಇರಬೇಕು, ಪಬ್ಲಿಕ್ ಜೊತೆ ಹೆಂಗೆ ಇಂಟ್ರ್ಯಾಕ್ಟ್ ಮಾಡಬೇಕು, ಬೆರಿಬೇಕು. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ, ಜನಗಳಿಗೆ ಆವಾಜ್ ಹಾಕೋದು, ಅವಾಚ್ಯ ಪದಗಳಲ್ಲಿ ಬೈಯೋದು, ಇದು ಪೊಲೀಸರು ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಪಬ್ಲಿಕ್ ತಪ್ಪಿರ್ಬೋದು, ಇಲ್ಲ ಅಂತ ಅಲ್ಲ, ಬಟ್ ನೀವು ತಿಳಿ ಹೇಳಿದಿರಿ, ಬುದ್ಧಿ ಹೇಳಿದಿರಿ, ಸಾಮರಸ್ಯ ತಂದು ಬೆರೆಸುವಂಥ ಪ್ರಯತ್ನ ಮಾಡಿದಿರಿ, ಸೌಹಾರ್ದತೆ ಬೆರೆಸುವಂಥ ಪ್ರಯತ್ನ ಮಾಡಿದಿರಿ. ಇವತ್ತು ಯಾಕೆ ಮಾಡ್ತಾ ಇಲ್ಲ ಪೊಲೀಸರು? ಕೆಲವು ರೋಡಲ್ಲೂ ನೀವು ನೋಡ್ಬೇಕು, ಅಯ್ಯೋ ಏನೇನು ಮಾಡ್ತಾರೆ, ಎಷ್ಟೆಷ್ಟು ಅಸಹ್ಯ ಮಾಡಿಬಿಡ್ತಾರೆ. ಕೆಲವರು ತಡ್ಕೊಳಕ್ಕಾಗಲ್ಲ, ಕೆಲವರು ತಡ್ಕೊತಾರೆ. ಟ್ರಾಫಿಕ್ ಪೊಲೀಸಿಂದ ಭಾಳ ಕಲ್ತ್ಬಿಟ್ಟಿದ್ವಿ. ಏನು ಕಲ್ತಿದ್ದೀವಿ ಸರ್ ಟ್ರಾಫಿಕ್ ಪೊಲೀಸಿಂದ ನೀವು? ಓಕೆ ಸರ್, ಐ ವಿಲ್ ಬ್ಯಾಕ್ ಟು ಹುಬ್ಳಿ ಧಾರವಾಡ. ಮತ್ತೆ ಅಲ್ಲ ನೀವು ಬರ್ತೀನಿ. ಗಲಭೆ ಆಗುತ್ತೆ, ಗಲಭೆಯಲ್ಲಿ ಎನ್ಕೌಂಟರ್ಗಳಾಗುತ್ತೆ. ಅದಾದಮೇಲೆ ಮತ್ತೊಂದು ಕಲುಷಿತ ವಾತಾವರಣ, ಧ್ವಜಾರೋಹಣ ಮಾಡಬೇಕು. ಮತ್ತು ಆ ಟೈಮಲ್ಲೂ ನೀವೇ ಟ್ಯಾಕಲ್ ಮಾಡ್ತೀರಿ ಆ ಸಿಚುವೇಶನ್ಸ್ಗಳನ್ನು. ಸೊ ಆಗ ಹೆಂಗಿತ್ತು ಪರಿಸ್ಥಿತಿ? ಅದು ಹಿಂದೆ ಎಲ್ಲ ಭಾಳ ಗಲಾಟೆ ಆಗಿತ್ತು, ತಮಗೆಲ್ಲ ಗೊತ್ತಿರಬೇಕು. ಉಮಾ ಭಾರತಿ ಅವರೆಲ್ಲ ಬಂದರು, ದೊಡ್ಡ ಗಲಾಟೆ ಆಯಿತು, ಫೈರಿಂಗ್ ಆಯಿತು, ಜನ ಸತ್ತರು, ಅವ್ರ ಮೇಲೆಲ್ಲ ಕೇಸ್ ಆಗಿ ಎಲ್ಲ ಆಗಿತ್ತು. ಅವಾಗಲೂ ನಾನು ಬೆಳಗಾಂನಲ್ಲಿದ್ದೆ, ಬೆಳಗಾಂ SP ಇದ್ದೆ. ಆವಾಗ ನಮಗೆ DGP ಅವರು ರಾಮಲಿಂಗಂ ಸಾಹೇಬ್ರು ಅಂತ ಇದ್ದರು, ವೆರಿ ನೈಸ್ ಆಫೀಸರ್. ಇಲ್ಲಿ ಕಮಿಷನರ್ ಆಗಿದ್ದರು, ಬೆಂಗಳೂರು ಸಿಟಿ ಕಮಿಷನರ್ ಆಗಿದ್ದರು. ಪ್ಲಸ್ ಆಮೇಲೆ ಅದಾದಮೇಲೆ DGP ಅವರು ಆಗಿದ್ದರು. ಅವರು DGP ಇದ್ದರು. ಅವರು ಮಿರ್ಜಿ ಬರಬೇಕಪ್ಪ, ಇದು ಎಲ್ಲ ಮಾಡಬೇಕು ಅಂದರು. ಬರ್ತೀವಿ ಸರ್ ಅಂತ ಹೇಳಿದೆ. ಆಮೇಲೆ ಕೇಮ್ ಟು ಒಂದು 3 days ಇತ್ತು, 3-4 days ಇತ್ತು ಧ್ವಜಾರೋಹಣ ಮಾಡಲಿಕ್ಕೆ. ಅವಾಗ ಬಂದೆ. ಅವಾಗೇನು ಮಾಡು, ಏನೇ ಪ್ಲ್ಯಾನ್ ಅಂದರು. ನಾನು ಹೇಳಿದೆ ಎಲ್ಲ ಮಾಡ್ತೀನಿ ಬಿಡಿ ಸರ್. ನಾನು ಹೆಂಗೆ ಮಾಡ್ತೀರ ಅಂದರು. ಎಲ್ಲ ನನಗೆ ಗೊತ್ತಿದ್ದಾರೆ ಎಲ್ಲರೂ, ಐ ನೋ ಮುಸ್ಲಿಮ್ಸ್, ಐ ನೋ ಹಿಂದೂ ಲೀಡರ್ಸ್, ಎಲ್ಲ ಲೀಡರ್ಸು ಗೊತ್ತಿದ್ದಾರೆ. 1-to-1 ಐ ನೋ ದೆಮ್, ಐ ಟಾಕ್ ಟು ದೆಮ್, ಸ್ವಾಮೀಜಿ ಗೊತ್ತಿದ್ರು ಅಂತೇಳಿ ನಾವೆಲ್ಲ ಮೀಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅಷ್ಟರಲ್ಲಿ T ಮಡಿಯಾಳ ಅಂತ, ಅವರು ಕಮಿಷನರ್ ಆಗಿದ್ದರು, ಅವರು DG ಆಗಿದ್ದರು. ಟಿ ಮಡಿಯಾಳ ಅವರು ADG ಲಾ ಆ್ಯಂಡ್ ಆರ್ಡರ್ ಇದ್ದರು. ADG ಲಾ ಆ್ಯಂಡ್ ಆರ್ಡರ್ ಇದ್ದರು. ಅವರು ಅವ್ರಿಗೂ ಬರೋಕ್ಕೆ ಹೇಳಿದ್ರು DG ಬಂದಮೇಲೆ ADG ಲಾ ಆ್ಯಂಡ್ ಆರ್ಡರ್ ಬರಲೇಬೇಕು ಪ್ರೋಟೋಕಾಲ್. ಅವ್ರು ಬರಬೇಕಾದ ಏನಾಗಿತ್ತು ಪಾಪ ಅಂದರೆ, ಅವರು ಜಪಾನ್ಗೆ ಹೋಗ್ಬೇಕಾಯ್ತು. ಅವ್ರಿಗೆ ಜಪಾನ್ಗೆ ಒಂದು ಯಾವುದೋ ಕೋರ್ಸ್ ಬಂದಿತ್ತು, ಒಂದು 15 ಮಡಿಯಾಳ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ. ಸೊ ಅವ್ರದ್ದು ಎಲ್ಲ ಬುಕ್ ಆಗ್ಬಿಟ್ಟಿದೆ, ನೆಕ್ಸ್ಟ್ ಡೇ ಎಷ್ಟು ಗೋ ಟು ಜಪಾನ್. ಅವಾಗ ಅವ್ರಿಗೆ ಇವರು ವಾಪಸ್ ಬಾ ಅಂತ ಹೇಳ್ಬಿಟ್ಟಿದ್ದಾರೆ. ನಾವೆಲ್ಲ ಮಾತಾಡ್ಬೇಕಾದ್ರೆ ಅದು ವಿಷಯ ಬಂತು. DG ಆಗಲೇ ಕಮ್ ಅಪ್ ಟು ಚಿತ್ರದುರ್ಗ. ಮಡಿಯಾಳವರು ಅವರು ವೆರಿ 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 ಡಿಸಿಪ್ಲಿನ್ ಸೋಲ್ಜರ್ ಐ ಹ್ಯಾವ್ ಸೀನ್. ಡಿಸಿಪ್ಲಿನ್ ಅಂದರೆ ಅವ್ರ ಹತ್ರ ಕಲಿಬೇಕು. ಆಮೇಲೆ ಯಾವುದು ಇದು ಏನಿಲ್ಲ, ಎಲ್ಲ ಸಮ, ಎಲ್ಲರಿಗೂ ಸಮ. ವೆರಿ ವೆರಿ ಡಿಸಿಪ್ಲಿನ್ ಮ್ಯಾನ್. ಐ ಹ್ಯಾವ್ ಸೀನ್ ಹಿಮ್ ಆಸ್ SP, ಐ ಹ್ಯಾವ್ ಸೀನ್ ಹಿಮ್ ಆಸ್ ಕಮಿಷನರ್, ಐ ಹ್ಯಾವ್ ಸೀನ್ ಹಿಮ್ ಆಸ್ DG. ವೆರಿ ಡಿಸಿಪ್ಲಿನ್ಡ್ ಆಫೀಸರ್. ಅವರು ಮೊದಲು ಎಕ್ಸ್ ಮೆನ್ ಇದ್ದರು. ಆಮೇಲೆ ಅವರು ಎಲ್ಲ ತಗೊಂಡ್ರು, ವಾಪಸ್ ಬರ್ತಾಯಿದ್ರು ಚಿತ್ರದುರ್ಗಕ್ಕೆ. ಆಮೇಲೆ ನಾನು ರಾಮಲಿಂಗಂ ಸಾಹೇಬ್ರಿಗೆ ಹೇಳಿದೆ, ಸರ್ ಪಾಪ ಚಾನ್ಸ್ ಸಿಗೋದೇ ಕಷ್ಟ, ಜಪಾನ್ಗೆ ಹೋಗ್ತಾ ಇದ್ದಾರೆ 15 days. ಯಾಕೆ? ಇಲ್ಲ ಇದನ್ನು ಯಾರು ಮ್ಯಾನೇಜ್ ಮಾಡ್ತಾರೆ, ಲಾ ಆ್ಯಂಡ್ ಆರ್ಡರ್ ಎಲ್ಲ ಆಗ್ತದೆ, ಇಲ್ಲಿ ADG ಲಾ ಆ್ಯಂಡ್ ಆರ್ಡರ್ ಬರಲೇಬೇಕು. ನಾನು ಹೇಳ್ದಿಲ್ಲ ಸರ್, ನಾವು ಇದೀವಲ್ಲ, ನೀವು ನನ್ನೇ ಕರೆಸಿದ್ರೆ ಈಗ ನಮ್ಮ ಮೇಲೆ ನಂಬಿಕೆ ಇಲ್ಲ ಸರ್. ನಮ್ಮ ಮೇಲೆ ನಂಬಿಕೆ ಇದ್ರೆ ನಾನು ಮಾಡ್ತೀನಿ ಬಿಡಿ, ಸಾಹೇಬ್ರ ಕೆಲಸ ನಾನು ಮಾಡ್ತೀನಿ, ದಯವಿಟ್ಟು ವಾಪಸ್ ಕಳಿಸಿ ಸರ್. ಯಾಕೆ ಪಾಪ ಅಂದೆ. ಹೌದಾ, ಅದು ಇದು ಅಂತ ಡಿಸ್ಕಸ್ ಮಾಡಿದ್ರು. ಆಮೇಲೆ ಬೇಕಲ್ ಅಂತ ಒಬ್ಬ DCP ಇದ್ದರು, ಇಲ್ಲೂ DCP ಆಗಿದ್ದರು. ನಾನು ಅವರು ಮತ್ತೆ ಹೇಳಿದೆ, ಇಲ್ಲ ಸರ್ ಕಳಿಸಿ ವಾಪಸ್ ಪಾಪ ಅಂದಮೇಲೆ ಈ ಸೆಂಟ್ ಹಿಮ್ ಬ್ಯಾಕ್. ಮಡಿಯಾಳ ಸಾಹೇಬ್ರನ್ನ ವಾಪಸ್ ಬೆಂಗಳೂರಿಗೆ ಹೋಗಿ ಅವರು ವೆಂಟ್ ಟು ಜಪಾನ್. ನಾವು ಅಲ್ಲಿ ಹೋದ್ವಿ, ಎಲ್ಲ ಲೀಡರ್ಸ್ ಎಲ್ಲ ಹತ್ರ ಎಲ್ಲ ಮಾತಾಡಿದ್ವಿ. ಒಬ್ಬೊಬ್ರು ಒಂದೊಂದು ಹೇಳ್ತಿದ್ರು. ಅಂಜುಮನ್ ಪ್ರೆಸಿಡೆಂಟು ಎಲ್ಲರ ಹತ್ರ ಮಾತಾಡೋದು, ಯಾಕರಪ್ಪ ಹಿಂಗೆ ಮಾಡ್ತೀರಾ, ವೈ ಡು ಡ್ರ್ಯಾಗನ್ ಅಂತ. ಆಮೇಲೆ ನಾನು ಹೇಳಿದೆ ಅವ್ರಿಗೆ, ಅಂಜುಮನ್ ಅವ್ರಿಗೆ, ನೋಡಿ ಇದೇನೋ ಮಾಡಿದ್ರೆ ಮಾಡಲಿ ಬಿಡಿ, ಅದೇ ನ್ಯಾಷನಲ್ ಫ್ಲ್ಯಾಗ್, ಬೇರೆ ಏನಕ್ಕೆ ಕೇಳ್ತಿಲ್ಲ. ಏನೋ ಭಗವಂತ ಅಂದರೆ ನಿಮ್ಮ ಭಗವಂತ ಬೇರೆ, ಅವ್ರ ಭಗವಂತ ಬೇರೆ.
ನಿಮ್ಮದೇ ಭಗವಂತ ಇದ್ದಾರೆ, ಅವ್ರದ್ದು ಬೇರೆ ಭಗವಂತ, ಇಬ್ಬರು ಭಗವಂತನೇ ನೀವು ಅನ್ಕೊಂತೀರ ನಿಮ್ಮ ನಂಬಿಕೆಗಳು. ಇದು ನ್ಯಾಷನಲ್ ಫ್ಲ್ಯಾಗ್ ಅಂದರೆ ಒಂದು ದೇಶದಲ್ಲಿದ್ದಾಗೆಲ್ಲ ಇಲ್ಲ ಸರ್ ಅದು ಹಂಗೆ ಅದು ಮಾಡ್ತೀವಿ ನಾವು, ನ್ಯಾಷನಲ್ ಫ್ಲ್ಯಾಗ್ ರೆಸ್ಪೆಕ್ಟ್ ಕೊಡ್ತೀವಿ, ಬಟ್ ನಾಟ್ ದಿ ಪೂಜಾ ಪ್ಲೇಸ್ ಅಂತ. ಅದು ಈಗ ಪೂಜಾ ಮಾಡೋ ಜಾಗ ಅಲ್ಲ, ಪೂಜಾ ಜಾಗದಲ್ಲಿ ಇರಬಾರ್ದು ಅಂತ ಅವ್ರದ್ದೆಲ್ಲ, ಅವ್ರ ಕಡೆಯವ್ರದ್ದೆಲ್ಲ ಪೂಜೆ ಜಾಗದಲ್ಲಿ ಇರಬಾರ್ದು, ಬೇರೆ ಕಡೆ ಎಲ್ಲ ನಾವು ಮಾಡೋಣ ಅದು ಇದು. ಇನ್ನೊಂದು ಪಂಗಡದ್ದು ಅದಕ್ಕೆ ವಿರೋಧ, ಇವ್ರು ಮಾಡಲೇಬೇಕು ಅಂತ. ಅದೇನು ಇದು ಇದು ಇಷ್ಟು ಪಬ್ಲಿಕ್ ಪ್ಲೇಸ್ ಇದು, ನಾವು ಮಾಡ್ತೀವಿ. ಮತ್ತು ಅಲ್ಲಿ ಇನ್ನೂ ಆ ಪ್ರಾಪರ್ಟಿದು ಡಿಸ್ಪ್ಯೂಟ್ ಹಂಗೆ ಐತೆ, ಯಾರು ಹೂ ಇಸ್ ದಿ ಓನರ್ ಆಫ್ ದಿ ಪ್ರಾಪರ್ಟಿ ಅಂತ ಅವ್ರಿಗೂ ಫೈನಲ್ ಆಗಿರಲಿಲ್ಲ. ಬರೀ ಎರಡು ಪ್ರೇಯರ್ ಮಾಡೋಕೆ ಕೊಟ್ಟಿದ್ರು, ಇಯರ್ಲಿ 2 ಪ್ರೇಯರ್ಸ್ ಮಾಡ್ತಾರಲ್ಲ ಅದಕ್ಕೆ. ಮಿಕ್ಕಿ ಟೈಮ್ ಅದು ಇದು ಅಲ್ಲಿ ಎಲ್ಲ ನಾನು ಅದೇ ಹೇಳಿದೆ, ನೋಡಪ್ಪ ಅಲ್ಲಿ ಊಟ ಕೊಡ್ತಾರೆ, ಅಲ್ಲೇ ಕೋರ್ಟ್ ಇದೆ, ಅಪೋಸಿಟ್ ಈದ್ಗಾ ಮೈದಾನ ಇಸ್ ದಿ ಕೋರ್ಟ್. ಅಲ್ಲಿ ಎಲ್ಲ ರೊಟ್ಟಿ ಕೊಡೋದು, ಊಟ ಕೊಡೋದು, ಬಡವರೆಲ್ಲ ಬಂದು ಅಲ್ಲೇ ಕೋರ್ಟಿಗೆ ಬಂದವ್ರು ತಿನ್ನೋದು ಮಾಡೋದೆಲ್ಲ ಮಾಡ್ತಾರೆ. ಆಮೇಲೆ ಆ ಕಡೆ ಒಂದಷ್ಟು ಅಂಗಡಿ ಕಟ್ಟಿದ್ರು ಈ ಈದ್ಗಾ ಮೈದಾನ ಹಿಂದೆ, ಇದು ಗೋಡೆ ಹಿಂದೆಗೆ, ವಾಲ್ ಹಿಂದೆ. ಅದು ಅರ್ಧಂಬರ್ಧಾಗಿ ಯಾರೋ ಸ್ಟೇ ತಂದುಬಿಟ್ಟಿದ್ರು. ಸೊ ಇಟ್ ವಾಸ್ ಹಾಫ್ ಕನ್ಸ್ಟ್ರಕ್ಟೆಡ್. ಓಕೆ. ಅಲ್ಲೆಲ್ಲ ಗಲೀಜು ಮಾಡೋದು, ಅದು ಮಾಡೋದು, ಇವು ಮಾಡೋದು, ನಾಯಿಗಳು ಬರೋದು, ಇನ್ನೊಂದು ಬರೋದು, ಹಂದಿ ಬರೋದು, ಎಲ್ಲ ಪಜಿತಿ ಆಗೋದು. ನಾನು ಹೇಳಿದೆ ಅಲ್ಲೆಲ್ಲ ಹಂಗೆಲ್ಲ ಆಗ್ತದೆ, ಇಲ್ಲೆಲ್ಲ ಹಿಂಗೆ ಆಗ್ತದೆ, ಯಾಕೆ ಹಿಂಗೆ ಮಾಡ್ತಿದ್ದೀರಿ? ಆಫ್ಟರ್ ಆಲ್ ಏನಾಗುತ್ತೆ ನಿಮ್ಗೆ ಬಿಡಿ, ಫ್ಲ್ಯಾಗ್ ಇಷ್ಟು ಮಾಡೋಣ, ಮಾಡಿಸಿ ಒಂದು ಸತಿ ಏನಾಗಲ್ಲ. ಇಲ್ಲ ಸರ್ ಹಂಗೆ ಹಿಂಗೆ ಅಂತ ಹೇಳಿದ್ರು. ಆಮೇಲೆ ಕೊನೆಗೆ ವಾಪಸ್ತು, ಆಯ್ತಪ್ಪ ನೀವು ದೇವಸ್ಥಾನ ಅಂತ ಹೇಳ್ತೀರಲ್ಲ, ಆಯಿತು ಮುಂದೆ ಬೇಡ ಈ ಕಡೆ ಮಾಡ್ಸೋದು ತಗೊಳ್ಳಿ ಅಂತ ಹೇಳಿದೆ. ಅಂಗಡಿ ಎಲ್ಲ ಇದಾವಲ್ಲ, ಅದು ಗ್ರೌಂಡ್. ಇವರು ಅದು ಅದರ್ ಪಾರ್ಟಿ ಆಲ್ಸ್ ಕೆನಾಟ್ ಕ್ಲೈಮ್ ಇಲ್ಲೇ ಮಾಡಿ ಅಲ್ಲೇ ಮಾಡಿ ಅಂತ. ಈದ್ಗಾ ಮೈದಾನಲ್ಲಿ ಬೇಕು, ಈದ್ಗಾ ಮೈದಾನ ಅಷ್ಟೆಲ್ಲ ಆದಮೇಲೆ ಕೊನೆಗೆ ಅದೇ ಅಗ್ರೀಡ್. ಟಾಪ್ ಲೀಡರ್ಸಲ್ಲಿ ಇಂಡಸ್ಗಿರಿ ಅವರೆಲ್ಲ ಇದ್ರಲ್ಲ, ಇನ್ನೊಂದು 4-5 ಜನ ಇದ್ದರು, ಸೇರ್ಕೊಂಡು ಅಗ್ರಿ ಮಾಡಿ ಅಂಜುಮನ್ ಪ್ರೆಸಿಡೆಂಟ್ ಎಲ್ಲ ಹೇಳಿ ಎಲ್ಲ ಮಾಡ್ಕೊಂಡು ಒಪ್ಪಿಗೆ ಮಾಡ್ಕೊಂಡು ಆಮೇಲೆ DGP ಅವ್ರಿಗೆ ಹೇಳಿ, ಸರ್ ಮಾಡೋಣ ನಾಳೆ, ಇಲ್ಲ ಎಷ್ಟು ಅಂತ ಹೇಳಿ ಎಲ್ಲರಿಗೂ ಹೇಳ್ಬೇಕು ಅಂತ ಹೇಳಿದ್ರು. ಆಯ್ತು ಎಲ್ಲರಿಗೂ ಹೇಳ್ಬೇಡಿ ಸರ್, ತಿರ್ಗಿ ಗಲಾಟೆ ಮಾಡ್ತಾರೆ ಅಲ್ಲೆಲ್ಲ ಬಂದು ಅವ್ರ ಕಡೆ ಒಂದಷ್ಟು ಜನ, ಇವ್ರ ಕಡೆ ಒಂದಷ್ಟು ಜನ ಬಂದೇ ಬರ್ತಾರೆ. ನಾವು ಮಾಡೋಣ ಬಿಡಿ ಅಂತೇಳಿ ನಾವೆಲ್ಲ ರಾತ್ರಿ ನಾವೇನು ಮಾಡ್ಕೊಂಡು ಎಲ್ಲೆಲ್ಲ ಎಂಟೈರ್ ಏರಿಯಾ ಇದು ಕರ್ಫ್ಯೂ ಹಾಕ್ಬಿಡ್ತೀವಿ, ಗಲಾಟೆ ಆಗುತ್ತೆ ಅಂತ ನಾನೇ ಹೇಳಿದ್ದು. ಕರ್ಫ್ಯೂ ಹಾಕ್ಬಿಟ್ಟೋಣ ಅಂತೇಳಿ ಕರ್ಫ್ಯೂ ಮಾಡ್ಕೊಂಡು ಏರಿಯಾ ಕರ್ಫ್ಯೂ ಮಾಡ್ಕೊಂಡು ಎಲ್ಲ ಮಾಡಿ ಅದಕ್ಕೆ ಶಾಮಿಯಾನ ಎಲ್ಲ ಹಾಕ್ಬೇಕಲ್ಲ, ಕ್ಲೋಸ್ ಮಾಡಿ ಎನ್ಕ್ಲೋಸ್ ಮಾಡಬೇಕಲ್ಲ, ಏನಾನ ಆದರೆ ಮಾಡಿದ್ರೆ ಸೊ ಎನ್ಕ್ಲೋಸರ್ಗೆ ಶಾಮಿಯಾನಾಗಿ ಎಲ್ಲ ತಂದ್ವಿ, ಶಾಮಿಯಾನ ಹಾಕಿದ್ವಿ. ಆಮೇಲೆ ರಾತ್ರಿ ಒಬ್ಬಟ್ಟು 1 ಗಂಟೆ ಇರ್ಬೇಕು ನಾವು, 1 ಗಂಟೆ 1:15 DGP ಅವ್ರು ಬಂದರು. ಅವ್ರಿಗೆ ನಿದ್ದೆ ಮಾಡೋಕ್ಕಾಗ್ತಿಲ್ಲ, ಏನು ಟೆನ್ಷನ್ ನಮಗಿನ ಜಾಸ್ತಿ ಟೆನ್ಷನ್ ಅವ್ರಿಗೆ. ಈಸ್ ದ ಹೆಡ್ ಆಫ್ ದಿ ಇದೆಲ್ಲ. ವೀರಪ್ಪ ಮೊಯ್ಲಿ ವಾಸ್ ದಿ CM ಅವಾಗ, ಅವ್ರ CM. ಆಮೇಲೆ ಅವ್ರು ಬಂದು ನೋಡ್ಬಿಟ್ಟು ಅಯ್ಯೋ ಮಿರ್ಜಿ ಅಂದರು. ಏನು ಸರ್ ಅಂತ, ಅಯ್ಯೋ ಏನಪ್ಪ ಹೆಂಗಾಗ್ಬಿಟ್ಟಿದೆ. ಏನು ಅಂದರೆ ಶಾಮಿಯಾನ ಇತ್ತಲ್ಲ, ಅದ್ರ ಮೇಲೆ ಎಲ್ಲ ಕಮಲದ ಗುರ್ತಿದ್ದಾವೆ. ನಾವು ಅದು ನೋಡಲಿ, ನಮಗೆ ನಮ್ಮ ತಲೆ ಒಳ್ಳೆಯದು ನೋಡಿ, ಅದಕ್ಕೆ ದೊಡ್ಡವರಿದ್ರೆ ಒಳ್ಳೇದು ಅಂತೇಳಿ ಅವರೇ ಸೂಕ್ಷ್ಮ ಅಬ್ಸರ್ವ್ ಮಾಡಿ ನೋಡಿ ಹೆಂಗೆ ಮಾಡೋದು. ಅವ್ರಿಗೆ ಬೇರೆ ಏನು ಒಳ್ಳೆ ವೀರಪ್ಪ ಇದಾಗ್ಬಿಟ್ಟಿದೆ. ಆಯ್ತು ಬಿಡಿ ಸರ್, ಅದು ನಮಗೇನು ತಿರ್ಗಿ ಅಲ್ಲಿ ಹೋಗಿ ಹುಬ್ಳಿನಲ್ಲಿ ಎಲ್ಲ ಗೊತ್ತಿದ್ರಲ್ಲ ಅವರು ಎಲ್ಲ ಇವರು ತೆಗಿಸಿ ಸಪ್ಲೈಯರ್ಸ್ ಬೇರೆ ಸಾಮಿಯಾನವರು ಇಮಿಡಿಯೇಟ್ ಎಲ್ಲ ಮಾಡಿಸಿದ್ವಿ. ಆಮೇಲೆ ಏನು ಮಾಡಿದೆ, ಇದು ಗಲಾಟೆ ಮಾಡ್ತಾರೆ ಅಂತ ಗೊತ್ತು ನನಗೆ, ಗ್ಯಾರಂಟಿ ಗಲಾಟೆ ಅಂತ. ಅವಾಗ ಏನು ಮಾಡಿದ್ವಿ, ಅಲ್ಲೆಲ್ಲ ಸುತ್ತಮುತ್ತ ಎಲ್ಲ ಮನೆಗಳಿದ್ವಲ್ಲ, ಆ ಮನೆಗಳಿಗೆಲ್ಲ ಹೊರಗಡೆಯಿಂದ ಇದಾಕ್ಬಿಟ್ಟೆ ಲಾಕ್, ಚಿಲ್ಕ, ಸೊ ದಟ್ ದೇ ಕೆನಾಟ್ ಕಮ್ ಔಟ್ ಅಂತ. ಓಕೆ. ಒಳ್ಳೆ ಸರಿಯಲ್ಲ ಅದು ಮಾಡೋ ಪದ್ಧತಿ ಅಲ್ಲ, ಬಟ್ ಮಾಡಿದೆ, ಯಾಕೆಂದರೆ ಅನಿವಾರ್ಯ ಒಳ್ಳೇದಾಗಲಿ ಅಂತೇಳಿ ಅದೆಲ್ಲ ಹಾಕ್ಬಿಟ್ವಿ. ಆಮೇಲೆ ಬೆಳಗ್ಗೆ ಅವ್ರಿಗೆಲ್ಲ 10:00 ಫ್ಲ್ಯಾಗ್ ಹಾಯಿಸ್ಟಿಂಗ್ ಅಂತ ಹೇಳ್ಬಿಟ್ಟಿದ್ವಿ. 10:00 ಫ್ಲ್ಯಾಗ್ ಹಾಯಿಸ್ಟಿಂಗ್ ಅಂತ ಅವ್ರಿಗೆಲ್ಲ ಹೇಳಿ ನಾವು 7 ಗಂಟೆಗೆ ಪ್ರೆಸ್ನವ್ರಿಗೆಲ್ಲ ಕಳಿಸಿ. ಆಗಿನ ಕಾಲೇಜ್ ಪ್ರೆಸ್ ಭಾಳ ಜೋರಿತ್ತು, ಅವಾಗಲೂ ಬಂದರು ಎಲ್ಲ ಇವರು ಇಂಗ್ಲೀಷ್ ಯಾರು ನಾವು ನೋಡಿರಲಿಲ್ಲ ಅಷ್ಟು ನನ್ನ ಮಟ್ಟಿಗೆ. ಹೌದಾ, ಎಲ್ಲಿ ನೋಡ್ತೀವಿ ಎಲ್ಲ ಅಂತ ಅಕೇಶನ್ ಆಗಿರಲ್ವಲ್ಲ, ಎಲ್ಲ ಕಡೆಯಿಂದ ಬಂದುಬಿಟ್ಟವ್ರೆ, ಇಲ್ಲಿ ಯಾರ್ಯಾರು ಇಲ್ವೋ ಲೋಕಲ್ಲು ಡೆಲ್ಲಿಯಿಂದ ಎಲ್ಲ ಕಳಿಸ್ಬಿಟ್ಟವ್ರೆ. ಸೊ ಬಂದರು 7 ಗಂಟೆಗೆ. ಅದಕ್ಕೆ ಮುಂಚೆ ಇದೊಂದು ಆಯಿತು, ಹೂ ಶುಡ್ ಹಾಯಿಸ್ಟ್ ದಿ ಫ್ಲ್ಯಾಗ್. MLA ಮಾಡಬೇಕು ಅಂತ ಅವ್ರು ಅಂತಾರೆ, ಮಿನಿಸ್ಟ್ರ್ ಮಾಡಬೇಕು ಅಂತ ಇವ್ರು ಅಂತಾರೆ, ಅವ್ರವರಲ್ಲೇ ಎಲ್ಲರೂ. ಆಮೇಲೆ ಇಲ್ಲ ಇವರು ಯಾರು ಬೇಡ ಡಿಸ್ಪ್ಯೂಟು DC ಮಾಡಬೇಕು ಅಂತಾರೆ. ಇದೆಲ್ಲ ಆಯಿತು ನಾನು ಇದು ಇನ್ನೂ ಗಲಾಟೆ ಮಾಡ್ತಾರೆ, ಇದು ಆಗೋದಿಲ್ಲ ಅಂತೇಳಿ ಯಾರು ಬೇಡ ಅಂಜುಮನ್ ಪ್ರೆಸಿಡೆಂಟ್ ಕೈಲಿ ಮಾಡಿಸ್ಬಿಡೋಣ ಅಂತ. ಯಾರಾದ್ರೇನು ಮಾಡಲಿ, ಮುಸ್ಲಿಮ್ ಮಾಡಲಿ, ಏನು ಇನ್ನೂ ಒಳ್ಳೇದಲ್ಲ ದೇಶಭಕ್ತಿ ಅಂತೇಳಿ ಕೊನೆಗೆ ವಿ ಡಿಸೈಡೆಡ್ ಅಂಜುಮನ್ ಪ್ರೆಸಿಡೆಂಟ್ ಮಾಡಿಬಿಡ್ಲಿ ಅಂತೇಳಿ ಎಲ್ಲರಿಗೂ ಹೇಳಿ ಅವ್ರಿಗೆ ಒಪ್ಸಿದ್ವಿ. ಅವ್ರು ಒಪ್ಕೊಂಡ್ರೆ? ಅವರು ಇದಕ್ಕೆ ಒಪ್ಸಿದ್ನಲ್ಲ ಫ್ಲ್ಯಾಗ್ ಹಿಂದೆ ಮಾಡೋಕ್ಕೆ ಅಂತ. ಹಿಂದೆ ಅನ್ನೆಲ್ಲ ಒಪ್ಕೊಂಬಿಟ್ರು. ಹಿಂದೆ ಆದರೆ ನಿನಗೆ ಅಂತ ತಪ್ಪದ್ರೆ ನಿನಗೆ ಲೆಕ್ಕ ಇಲ್ಲ, ನಿಂದೇನಿದ್ರು ಮುಂದೆ ಅಲ್ವಾ. ಮುಂದೆ ಆದಮೇಲೆ ಬೆಳಗ್ಗೆ 7 ಗಂಟೆಗೆ ಮಾಡಿಸ್ಬಿಟ್ರು. ಪ್ರಿಪೋನ್ ಮಾಡ್ಕೊಂಡು ಅದು ಯಾರಿಗೆ ಬೇಕೋ ಅವ್ರಿಗೆ ಅಷ್ಟೇ ಜನ ಕೇಳಿದ್ವಿ.
ಬೇರೆಯವ್ರಿಗೆ ಗೊತ್ತಿಲ್ಲ, ಕನ್ಫ್ಯೂಮ್ ಮಾಡ್ಕೊಂಬಿಟ್ಟಿದ್ವಿ ರಾತ್ರಿ. ಜನ ಕಮ್ಯುನಿಕೇಷನಲ್ಲಿ ಈಗ ಈ ಥರ ಎಲ್ಲ ಏನು ಹೊಡೆಯಂಗಿಲ್ಲ, ಅವೆಲ್ಲ ಮೆಸೇಜ್ಗಳು ಜಾಸ್ತಿ ಇತ್ತು, ಇಷ್ಟೊಂದು ಇರಲಿಲ್ಲ. ಅಲ್ಲಿಗೆ ರಾತ್ರಿ 7ಕ್ಕೆ ಮಾಡಿಸಿಬಿಟ್ಟು ಫ್ಲ್ಯಾಗ್ ಹಾಯಿಸ್ಟ್ ಮಾಡಿ ಎಲ್ಲ ಮಾಡಿ, ಆಮೇಲೆ ಅವರು ನಮ್ಮ ಡಿ ಜಿ ಅವ್ರು ನೀವೇನು ಮಾಡಬೇಡಿ ಸರ್, IB ಇರಬೇಕು, ನಾನು ಮಾಡ್ತೀವಲ್ಲ, ನೀವು ಬಂದರೆ ನಮ್ಮ ಕೈ ಕಾಲಾಡಲ್ಲ. ನಮ್ಮ ಸೀನಿಯರ್ ಆಫೀಸರ್ ಬಂದರೆ ನಮಗೇನು ಮಾಡೋದು ಗೊತ್ತಾಗಲ್ಲ, ಬರೀ ಅವ್ರ ಕಡೆಗೆ ಮುಖ ನೋಡ್ತೀವಿ, ಏನು ಮಾಡ್ಬೇಕು ಸರ್ ಅಂತ. ಡಿಸಿಷನ್ ತಗೊಳಕ್ಕಾಗಲ್ಲ ಕೆಲವೆಲ್ಲ, ಹೊಡೆಯೋದಾಗಲಿ ಬಡಿಯೋದಾಗಲಿ, ಅವನ ಹಿಡಿಯೋದಾಗಲಿ, ಅವನ ಬಂದ ನಾನು ಒಬ್ಬನೇ ಇದ್ರೆ ಏನು ಬೇಕೋ ಮಾಡ್ತೀನಿ, ನೀವು ಹೇಳಿದ್ರಲ್ಲ ಫೈರಿಂಗು ಏನೋ ಒಂದು ಮಾಡ್ತೀವಿ. ಆಮೇಲೆ ಫ್ಲ್ಯಾಗ್ ಹಾಯಿಸ್ಟಿಂಗ್ ಆಯಿತು, ಅವಾಗೆಲ್ಲ ಅನೌನ್ಸ್ ಆಗಿಬಿಡ್ತು, ಎಲ್ಲ ಆಯಿತು. ಅವಾಗ ಆಮೇಲೆ ತಿರ್ಗೋ ಅಂದರೂ ನಾವು ಫುಲ್ ಟೈಟ್ ಮಾಡಿದ್ವಿ ಎಲ್ಲ ಕಡೆ, ಯಾರು ಬರ್ಕೊಡ್ದು ಅಂತೇಳಿ. ಸ್ವಲ್ಪ ಅಲ್ಲಿ ಇಲ್ಲಿ ಹಂಗೂ ಹಿಂಗೂ ಚೂರು ಶುರುವಾಯ್ತು ಗಲಾಟೆ, ಕಮರಿಪೇಟೆ ಈ ಕಡೆಗೆಲ್ಲ. ಆಮೇಲೆ ಫುಲ್ ಟೈಟ್ ಕಂಟ್ರೋಲ್ ಆದಮೇಲೆ ಅವತ್ತಿನ ದಿನ ಬೆಳಗ್ಗೆ ಕರ್ಫ್ಯೂ ಇತ್ತಾ? ಮಾಡ್ಕೊಂಡಿದ್ವಿ. ಓಕೆ. ಆಮೇಲೆ 10ವರೆಗೆ ಬಿಟ್ಟೆ, ಪಬ್ಲಿಕ್ ನೋಡ್ಬೋದು ಅಂತ. ಓಕೆ. ಅದು ಬೈ ಕ್ಯೂ ಯು ಮಸ್ಟ್ ಕಮ್ ಅಂಡ್ ಗೋ ಅಂತ. ಆವಾಗ ಇವರು ನಮ್ಮ ಅಂತದು ಜಗದೀಶ್ ಶೆಟ್ಟರು, ಕಾಟವೇನವರು, ಅವರು ಇಬ್ಬರು MLA, ಒಬ್ಬರು ರೂರಲ್ಲು ಒಬ್ಬರು ಸಿಟಿ. ಅವರು ದೊಡ್ಡ ಗಲಾಟೆ, ನಮ್ಗೆ MLAಗೆ ಹೇಳಿಲ್ಲ ನೀವು ಫ್ಲ್ಯಾಗ್ ಹಾಯಿಸ್ಟ್ ಮಾಡಿದ್ದೀರಾ ಅಂತ. ಅದೊಂದೇ MLA ಅವ್ರಿಗೆ ಹೇಳ್ಬೇಕು ಅಂತ ನಮಗೆ ಇಷ್ಟ ಇದ್ದಿದ್ದು ಫ್ಲ್ಯಾಗ್ ಹಾಯಿಸ್ಟ್ ಮಾಡಬೇಕು ಅಂತ ಫ್ಲ್ಯಾಗ್ ಹಾಯಿಸ್ಟ್ ಮಾಡಿಸಿದ್ದೀವಿ. 10 ವರ್ಷದಿಂದ ನೀವು ಯಾರು ಮಾಡ್ಸೋಕ್ಕಾಗಿಲ್ಲ, ಇವತ್ತು ಮಾಡಿಸಿದ್ದೀವಿ. ನೀವು ನ್ಯಾಷನಲ್ ಫ್ಲ್ಯಾಗಿಗೆ ಗೌರವ ಕೊಟ್ಬಿಟ್ಟು ಹೋಗ್ಬೇಕು, ಹೋಗಿ ಎಲ್ಲಿ ಬೇಕಾ ಜನಗಣಮನ ಹೇಳಿ ಏನು ಬೇಕೆಲ್ಲ ಮಾಡಿ ಅಂತೇಳಿ ಭಾಳ ಗಲಾಟೆ ಮಾಡಿದ್ರು ಅವಾಗ ಜಗದೀಶ್ ಶೆಟ್ರೆ. ಎಲ್ಲರೂ ಅವರು MLAಗಳು. ನಮ್ಮ MLAಗೆ ಹೇಳ್ದಲ್ಲೇ ಹೆಂಗೆ ಮಾಡಿದ್ರಿ ಅಂತ ಎಲ್ಲ ನಾವೇನು ಗೊತ್ತಾಗಿಲ್ಲ ನಮಗದು. ಈ ಕೆಲಸ ಆಗಬೇಕಾಯ್ತು ಅಂತ ಸ್ಮೂತಾಗಿ ಮಾಡಿ 10ವರೆಗೆ ಇಟ್ಕೊಂಡಿದ್ದು ನಿಜ, ಬಟ್ ಏನೋ ಇದಾಗುತ್ತೆ ಅಂತ 7ಕ್ಕೆ ಮಾಡಿಬಿಟ್ವಿ ಅಂದ್ವಿ. ಅಂದರೂ ದೇ ವರ್ ನಾಟ್ ಹ್ಯಾಪಿ, ನಮ್ಮನ್ನೆಲ್ಲ ಬೈಕೊಂಡು ಹೋದರು. ನಮಗೆ ಯಾವಾಗಲೂ ಪ್ರತಿಯೊಂದು ಒಂದು ಏನಾದರೂ ಕೆಲಸ ಆದಾಗ ಎಲ್ಲರೂ ಬೈಕೊಂಡವ್ರು ಭಾಳ ಜನ ಇರ್ತಾರೆ. ಯಾವುದೇ ಒಂದು ಬಂದೋಬಸ್ತ್ ಆಗಲಿ, ಒಂದು ಪ್ರೈಮ್ ಮಿನಿಸ್ಟರ್ ಬಂದೋಬಸ್ತ್ ಆಗಲಿ, ದೊಡ್ಡ ಅಕೇಶನ್ ಇದ್ದಾಗ ಒಂದು 200-300 ಜನ ಆದರೂ ಬೈಕೊಂಡು ಹೋಗ್ತಾರೆ. ಒಂದು 50-60 ಜನ ಎನಿಮೀಸ್ ಆಗ್ತಾರೆ ಅವತ್ತು. ಹಂಗಾಗಿ ಇಟ್ ವಾಸ್ ಸಕ್ಸಸ್ಫುಲ್. ಒಂದು ಚೂರು ಗಲಾಟೆ ಎಲ್ಲ ಏನಿಲ್ಲ. ಅದಾದಮೇಲೆ ಪಾಪ ಸಾಹೇಬರು ಎಲ್ಲ ಈ ವಾಸ್ ಆಲ್ಸೋ ಹ್ಯಾಪಿ. ಅವ್ರಿಗೆ ಈ ವಾಸ್ ವೆರಿ ಟೆನ್ಸ್ಡ್. ಇದ್ದಾರೆ ರಾಮಲಿಂಗಂ ಸಾಹೇಬ್ರು ಇದ್ದಾರೆ, ಅದು ಕೇಳಿ ಆಯ್ತಪ್ಪ ಅಂತೇಳಿ. ಮಿಸ್ಟರ್ ಮಡಿಯಾಳ ವಾಸ್ ಆಲ್ಸೋ ಹ್ಯಾಪಿ, ವಾಸ್ ಆಲ್ರೆಡಿ ಇನ್ ಜಪಾನ್. ಹಂಗೆ ಸಕ್ಸಸ್ಫುಲ್ ಆಯಿತು. ಮೊಯ್ಲಿ ವಾಸ್ ಸಿ ಎಮ್ ಇದು. ಅಂದರೆ ಈ ಕತೆ ಕೇಳಿದ ಮೇಲೆ ನನಗೆ ಏನು ಅನಿಸ್ತಾ ಇದೆ ಅಂತಂದರೆ, ಏನಾದರೂ ಗಲಭೆಗಳಾದಾಗ ಲಾಠಿ ಬೀಸೋದು ಸರ್ವೇ ಸಾಮಾನ್ಯ. ಲಾಠಿ ಬೀಸಿಬಿಟ್ರೆ ನಾವು ಗೆದ್ವಿ, ಅದನ್ನು ಕಂಟ್ರೋಲ್, ಆ ಹಿಡಿತವನ್ನು ಅಂದರೆ ಸಂದರ್ಭವನ್ನು ಹಿಡಿತಕ್ಕೆ ತೊಗೊಂಡ್ಬಿಟ್ವಿ ಅನ್ನುವಂಥದ್ದು ಪೊಲೀಸರಿಗೆ ಮನದಟ್ಟಾಗಿಬಿಡುತ್ತೆ. ಬಟ್ ಮಾತಿನ ಮೂಲಕನೂ ಕೂಡ ಒಂದು ಪರಿಸ್ಥಿತಿಯನ್ನು ಒಂದು ಹಂತಕ್ಕೆ ತೊಗೊಂಡು ಬರ್ಬೋದು, ಜನರುಗಳ ಮನವನ್ನು ಒಲಿಸ್ಬೋದು ಅನ್ನೋದು ನಿಮ್ಮಂಥ ಸೀನಿಯರ್ಸಿಂದ ಗೊತ್ತಾಗುತ್ತೆ. ಕನ್ವಿನ್ಸಿಂಗ್ ಕೆಪಾಸಿಟಿ ಬೇಕು ಪೊಲೀಸರಿಗೆ ಅಂತ ಅದು ಮಾಡಿದ್ವಿ. ಆಮೇಲೆ ಅದೇ ಹುಬ್ಳಿನಲ್ಲಿ ಹೆಂಗೆ ಕಂಟ್ರೋಲ್ ಆಯಿತು ಅಂದರೆ, ಈ ಪಂಜ ಮತ್ತು ಗಣಪತಿ ಒಟ್ಟಿಗೆ ಕುಂಡಿಸಿದ್ವಿ ನಾವು ಒಂದೇ ಪೆಂಡಾಲಲ್ಲಿ. ಅವ್ರದ್ದು ಪಂಜ ಬರ್ತದಲ್ಲ, ಇದು ಉರುಸ್, ಅದು ಅವಾಗ ಅಲ್ಲೇ ಕುಣಿಸಿದ್ವಿ, ಒಂದೇ ಎಲ್ಲ ಕಡೆ ಕುಣಿಸಿ ಮಾಡಿಸಿದ್ವಿ. ಮತ್ತು ಪ್ರತಿ ಸತಿ ನಿಮ್ಗೆ ಅವಾಗ ಹೇಳಿದ್ನಲ್ಲ, ಈದ್ಗಾ ಮುಂದೆ ಮಸೀದಿ ಮುಂದೆ ಅವರು 5 ಜನ ನಿಂತ್ಕೋಬೇಕು, ಹಾರ ಹಾಕಬೇಕು ನಮ್ಮ ಲೀಡರ್ಸ್ಗೆ. ಗಣೇಶಿಗೆ ಪ್ರೊಷನ್ ಬಂದಾಗ ಗಣೇಶಿಗೆ ಹಾಕಲ್ಲ ಅವರು, ಲೀಡರ್ಸ್ ಯಾರು ಲೀಡರ್ ಇರ್ತಾರೋ ಅವನು. ನಾನು ಲೀಡರ್ ಇರ್ಬೋದು, ದೊಡ್ಡವ್ರು ಇರ್ಬೋದು, ಸಣ್ಣ ಹುಡುಗ ಇರ್ಬೋದು, ಆ ಲೀಡ್ರಿಗೆ ಅವ್ರು ಹಾರ ಹಾಕ್ಬಿಟ್ಟು ಅಂದರೆ ನಾವಿಬ್ಬರು ಬಂದು ಅಂತ ಅಲ್ಲಿ ರಿಕ್ವೆಸ್ಟ್ ಮಾಡೋದು, ಬೇಗ ಹೋಗು ಅಂತ ನಾವು ಕಳ್ಸೋದು. ಅವೆರಡು ನಿಲ್ಲಿಸಿದಾಗ ದೊಡ್ಡ ಇದಾಯ್ತೇನು, ಒಟ್ಟಿಗೆ ಕುಣಿಸಿದ್ವಲ್ಲ, ಏನೇನು ಆಗ್ಬಿಡುತ್ತೆ ಅಂತ ಎಲ್ಲರೂ ಏನು ಹಿಂಗಾಗುತ್ತೆ ಏನೂ ಇಲ್ಲ. ಎಲ್ಲರೂ ಬಂದರು, ಅವ್ರು ಆ ಕಡೆ ಅವ್ರು ಪೂಜೆ ಮಾಡೋರು, ಈ ಕಡೆ ಇವ್ರು ಮಂಗಳಾರತಿ ಮಾಡೋರು, ಆ ಕಡೆ ಅವ್ರು ಧೂಪ ಹಾಕೋರು, ಎರಡು ಕಡೆ ಆಗೋದು. ಕೆಲವು ಕಡೆ ನಾವು ಮಾಡಬೇಕಾಗ್ತದೆ, ಏನಾದರೂ ಕರೆಸಿ ಕನ್ವಿನ್ಸ್ ಮಾಡಿ ಎದುರಿಸ್ಬೇಕಾಗ್ತದೆ, ತಿಳುವಳಿಕೆ ಕೊಡಬೇಕಾಗ್ತದೆ. ಎಲ್ಲ ಥರ ಸಮಾಧಾನ ಭೇದ ಎಲ್ಲ ಮಾಡೇನೆ ಮತ್ತೆ ಏನಾದರೂ ಒಂದು ಸಕ್ಸಸ್ಫುಲ್ ಮಾಡಲೇಬೇಕು ಅಂತ ಇಟ್ಕೊಂಡಿದ್ರೆ, ಗುರಿ ಅದು ಇಟ್ಕೊಂಡಿದ್ರೆ ಆಗ್ತದೆ. ಗುರಿ ಇರಬೇಕು ಯಾವಾಗಲೂ, ಇದು ಮಾಡಬೇಕು ಅಂಥೇಳಿ, ದೆನ್ ವಿ ಕ್ಯಾನ್ ಡೆಫಿನೆಟ್ಲಿ ಡೂ ಇಟ್ ಅಂತ ನನಗೆ ಅನಿಸಿಕೆ. ಫ್ಯಾಂಟಾಸ್ಟಿಕ್ ಸರ್. ಇಷ್ಟು ವರ್ಷದ ಕೆರಿಯರಲ್ಲಿ ಒಬ್ಬ ಕ್ರಿಮಿನಲ್ ಭಾಳ ದೊಡ್ಡ ತಲೆಶೂಲಿ ಆಗಿಬಿಟ್ಟಿದ್ದಾನೆ ನನಗೆ ಅಂತ ಅನಿಸಿದ್ದು ಯಾರು? ನನಗಾದ ಅಂತಾನ? ಹಾಂ, ಹಂಗೇನು ತಲೆಶೂಲೆ ಆದವನು ಅಂದರೆ ಆತನನ್ನು ಹಿಡಿಯೋಕ್ಕಾಗಲಿ ಅಥವಾ ಆತನನ್ನು ಕಾನೂನಿಗೆ ಒಪ್ಪಿಸ್ತಕ್ಕಂಥ ಕೆಲಸದಲ್ಲಾಗಲಿ. ಅದೇ ನಮಗೆ ಸಿಕ್ಕಿಲ್ದಿದ್ದವನು ಇವನೊಬ್ಬನೇ, ತಾನು ವೀರಪ್ಪನ ಒಬ್ಬನೇ ಲಾಸ್ಟ್ಗೆ ಓಕೆ ತಪ್ಪಿಸ್ಕೊಂಡು ನೋಡ್ರಿ. ಇನ್ನು ಮಿಗ್ದವ್ರು ಯಾರು ಅಂತ ನಮ್ಮ ಸರ್ವೀಸಲ್ಲಿ ನೋಡಿದ್ರೆ ಯಾರು ಭಾಳ ದಿನ ತಪ್ಪಿಸ್ಕೊಂಡು ಹೋಗಿದ್ದು ಯಾರು ಇಲ್ಲ.
ಇದು ಅಷ್ಟೇ ನಾವು ಹೋಗಿ ನಮ್ಮದು 2.5 ವರ್ಷ ಆಯಿತು. 2 ವರ್ಷ ಆಗಿ 2.25 ವರ್ಷ ಆದಮೇಲೆ ಇದು ಸಕ್ಸಸ್ಫುಲ್ ಆಯಿತು. ಓಕೆ, ಭಾಳ ನಟೋರಿಯಸ್ ಅನಿಸಿದ್ದು ವ್ಯಕ್ತಿ ಯಾರು? ನಟೋರಿಯಸ್ ವ್ಯಕ್ತಿ ಸಿಟಿನಲ್ಲೋ ಅಲ್ಲಿ ಕಾಡಿನಲ್ಲೋ ವಾಟರ್ ಎರಡು ಕಡೆ ಹೇಳಿ. ಸಿಟಿಯಲ್ಲಿ ಯಾರು, ಕಾಡಲ್ಲಿ ಯಾರು? ಆ್ಯಕ್ಚುಲಿ ಹಂಗೆ ನೋಡಿದ್ರೆ ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಟೋರಿಯಸ್ ಅಷ್ಟು ಯಾರೂ ಇಲ್ಲ ಅಂಥವ್ರು. ಹೌದಾ? ನನ್ನ ಪ್ರಕಾರ ಯಾರು, ಈವನ್ ಯಾರೋ ಒಂದೆರಡು ಕ್ರಿಮಿನಲ್ಸ್ ಆಗಿದಾರಲ್ಲ. ನನಗೊಂದು ಅರ್ಥ ಆಗ್ತಾ ಇರೋದು ಏನು ಅಂದರೆ, ಸುಮಾರು ಜನ ಪೊಲೀಸರು ಇಂಟರ್ವ್ಯೂ ನೋಡ್ತಾ ಇರಬೇಕಾದ್ರೆ ಆ ರೌಡಿ ಭಾಳ ನಟೋರಿಯಸ್ ಆಗಿದ್ದ, ಡೆಡ್ಲಿ ಆಗಿದ್ದ ಅಂತೆಲ್ಲ ಹೇಳ್ತಾರೆ. ನೀವು ಅಂಥ ನಟೋರಿಯಸ್ ರೌಡಿಯನ್ನು ಈಗ ಯಾರು ನಟೋರಿಯಸ್ ಇಲ್ಲ ಅಂದರೆ ನೀವೆಷ್ಟು ನಟೋರಿಯಸ್ ಇದ್ರಿ ಅನ್ನೋದು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀನಿ ನಾನು, ಹೌ ನಟೋರಿಯಸ್ ಯು ಆರ್ ಅಂತ. ನೋಡಿ, ಪೊಲೀಸರು ಅಂದರೆ ಇವತ್ತಿಗೂ ಎಲ್ಲ ರೌಡೀಸ್ ಆಗಲಿ ಹೆದರ್ತಾರೆ. ಯಾರು ಇದು ಹೆದರ್ತಾರೆ. ಓಕೆ, ಅದರಿಂದ ಅವನು ನಟೋರಿಯಸ್ ಹೆಂಗೆ ಆಗ್ತಾನೆ. ಮತ್ತು ನಾವು ಈಗ ಎದುರಿಸ್ಬೇಕು ಅಂದರೆ ಅವರು ಭಾಳ ಭಯದಲ್ಲೇ ಇರ್ತಾರೆ ಪೊಲೀಸ್ ಅಂದರೆ, ಅಂತ ಜೋರು ಯಾರು ಮಾಡೋಕ್ಕಿಲ್ಲ. ನಮ್ಮ ಕರ್ನಾಟಕದಲ್ಲೂ ಅಂಥ ಜೋರು ನಾನು ಹೇಳ್ದಂಗೆ ಯಾವುದು ಎಲ್ಲ ಯೂಶುವಲ್ ಕೆಪಾಸಿಟಿಲಿ ಮಾಡಿರೋರು ಇದ್ದಾರೆ. ಬಟ್ ಏನು ಅಂದರೆ ಕೆಲಸದ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಈಗ ಬೆಳಗಾಂನಲ್ಲಿ ಇದಾಗ್ತಿ ಹಿಂದೂ ಮುಸ್ಲಿಮ್ ಆಗ್ತಿತ್ತಲ್ಲ, ಅದಕ್ಕೆಲ್ಲ ನಾವು ಕಾರಣ ನೋಡಿದ್ರೆ ಯಾರು ನಟೋರಿಯಸ್ ಏನಿಲ್ಲ, ಮಟ್ಕಾಡೋರು ಸೇರಿ ಮಾಡ್ತಾಯಿದ್ರು. ಬೆಳಗಾಂ ಮೇಯರ್ ಮರಾಠ, ಈ ವಾಸ್ ಮೇಯರ್, ಅವನು ಎಲ್ಲ ಮಾಡ್ತಾರೆ. ಯಾರೂ ಆಗ್ತಿರಲಿಲ್ಲ ಕೇಸು, ನಾನು ಹಾಕಿದೆ ಮಾಡಿ ಪುಟಿನ್ ಬಿಹೈಂಡ್ ಬಾರ್ ಅವರು ಗೂಂಡಾ ಆ್ಯಕ್ಟ್ ಹಾಕ್ಬಿಟ್ಟೆ. ಗೂಂಡಾ ಆ್ಯಕ್ಟ್ ಹಾಕಿ ಅವರು ಸ್ವಲ್ಪ ಸೆಂಟ್ ಬಳ್ಳಾರಿ ಜೈಲು, ಇಲ್ಲೂ ಬೇಡ ಅಂತ ಬಳ್ಳಾರಿ ಕಳಿಸಿದ್ದೆ. ಬಳ್ಳಾರಿ ಜೈಲಿಗೆ ಕಳಿಸಿ ಆಮೇಲೆ ಅವ್ರು ಬಳ್ಳಾರಿ ಜೈಲಲ್ಲಿರೋದು ಇದು ಪ್ರಿಸೈಡ್ ಮಾಡೋಕ್ಕೆ ಮಾತ್ರ ಅವನೇ ಕಂಟಿನ್ಯೂ ಆದ ಮೇಯರ್ ಆಗಿ. ಜೈಲಲ್ಲಿ ಇದ್ರು. ಇದು ವಿಚಿತ್ರ. ನಾನು ಹಂಗೊಂದು ಏನರಪ್ಪ ಹಿಂಗೆ ಮಾಡ್ತೀರಾ ಅಂತ, ಏನೋ ಅವರು ಇಲ್ಲ ಸರ್ ಅವನೇ ಲೀಡ್ರ್ ಅಂತೇಳಿ, ಹೆಸರು ಜ್ಞಾಪಕ ಬರ್ತಿಲ್ಲ ನೋಡ್ರಿ, ಎಲ್ಲ ವೆರಿ ಫೇಮಸ್ ಮ್ಯಾನ್. ಆಮೇಲೆ ಈ ಬಿಕಮ್ MLA ಆಲ್ಸೋ ಇನ್ ರೀಸೆಂಟ್ ಟೈಮ್ಸ್. ಆಗ ಇಲ್ಲ, ನಾವಿದ್ದಾಗ ಈ ಬಿಕಮ್ MLA. ನಾನು ಬೆಳಗಾಂ ಬಿಟ್ಟು ಬಂದ ತಕ್ಷಣ MLA ಆದ. ಅವನ ಹೆಸರು ಸಂಭಾಜಿ ಪಾಟೀಲ್. ಸಂಭಾಜಿ ಪಾಟೀಲ್ ಅಂತ. ಹಂಗೆ ಇರ್ತಾವೆ ಕೆಲವು ಅಂಥವ್ರೇ ನಟೋರಿಯಸ್ ಇರ್ತಾರೆ. ಇನ್ನೇನು ಯಾರೇ ಚಾಕು ಗೀಕು ಇಟ್ಕೊಂಡಂತಲ್ಲ, ಈ ಥರ ಆಪ್ರೇಷನ್ ಮಾಡೋರು ಇರ್ತಾರೆ. ಸಂಭಾಜಿ ಪಾಟೀಲ್ ಅಂತ. ನಾವು ಅವಾಗಲೇ ಗೂಂಡಾ ಆ್ಯಕ್ಟ್ ಹಾಕಿ ಅವ್ರಿಗೆ ಆ್ಯಸ್ ಮೇಯರ್ ವಾಸ್ ಇನ್ಸೈಡ್. ಬಿಟ್ಟಿಲ್ಲ, ನಾವು ಯಾರೇನು ಹೇಳಿದ್ರು ಮಾಡಿಲ್ಲ. ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರು ಅಂತ ನಟೋರಿಯಸ್ ಯಾರಿಲ್ಲ. ಅವ್ರವ್ರು ಒಂದೊಂದ್ಸತಿ ಆಡ್ಕೊಂತ ನಟೋರಿಯಸ್ ಅಂದರೆ ಅಮಂಗ್ ಗೂಂಡಾಸ್ ಆ್ಯಂಡ್ ಅಮಂಗ್ ರೌಡೀಸ್ ಅವ್ರವರೇ ಮಾಡ್ಕೊತಾರೆ. ಆಗಲೂ ನೀವು ನೋಡಿ ಭಾಳಷ್ಟು ಈಗ ನೀವು ನೋಡಿದ್ರೆ ದೇ ವುಡ್ ನಾಟ್ ಅಟ್ಯಾಕ್ ಸಿವಿಲಿಯನ್ಸ್, ಬೇರೆಯವ್ರಿಗೆ ಯಾರಿಗೂ ಮಾಡಿರ್ತಿಲ್ಲ. ಅವ್ರವ್ರ ಸಾಮ್ರಾಜ್ಯದಲ್ಲಿ ಅವ್ರು ಮಾಡ್ಕೊತಾ ಇದ್ದಾರೆ. ಸೋಕಾಲ್ಡ್ ನಟೋರಿಯಸ್. ದಟ್ ಸೋಕಾಲ್ಡ್ ನಟೋರಿಯಸ್ಸೇ ಒಂದು ಕಾಲಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ತುಂಬ ತಲೆನೋವು ಆಗಿಬಿಟ್ಟಿದ್ರು. ಪೊಲೀಸರ ಕಡೆಯಿಂದನೇ ಎಳ್ನೀರು ತರಿಸ್ಕೊಂಡು ಕುಡಿತಾ ಇದ್ರು, ಪೊಲೀಸರನ್ನೇ ಅಟ್ಟಾಡಿಸ್ಕೊಂಡು ಹೋಗಿಬಿಟ್ಟಿದ್ರು. ಈ ಥರದ ಹೂವಾಪೂಗಳನ್ನು ಕೆಲ ಪೊಲೀಸರೇ ಹೇಳ್ಬಿಡ್ತಾರೆ ಮಾಧ್ಯಮದ ಮುಂದೆ. ಹೇಳಿರ್ಬೋದು. ಇದು ಯಾರು ಪೊಲೀಸರ ಹತ್ರನೇ ಟೀ ತರಿಸೋದು ಎಳ್ನೀರು ತರಿಸೋದು ನಾನು ನೋಡಿಲ್ಲ, ಕೇಳೂ ಇಲ್ಲ. ನಾನು ಹೇಳಿದ್ನಲ್ಲ ಅವ್ರು ನಿಂತು, ಈಗ ನೀವು ಎಕ್ಸಾಂಪಲ್ ಹೇಳಿದ್ನಲ್ಲ, ಮುತ್ತಪ್ಪ ಅಲ್ಲಿ ನಿಂತಿರೋ ಹಿಂದೆ, ಮುಂದೆನೂ ಬರ್ತಿರಲ್ಲ, ಅಲ್ಲಿ ನಿಂತ್ಕೊಂಡು ನಿಮ್ಮ ಮುಂದೆ. ಇಲ್ಲಿ ಆಯಿಲ್ ಕುಮಾರ್ ಇದ್ರು, ಅವನು ಅಷ್ಟೇ ಸರ್ ಅಂತಂಗೆ ಅವ್ರ ತಲೆ ಎತ್ತದೇ ಅಲ್ಲ, ತಲೆ ಬಗ್ಸೆ ನಿಂತಿರ್ತಾರೆ. ಯಾರು ಅಂತ ಅಲ್ಲೆಲ್ಲ ಅವರು ಸಾಮ್ರಾಜ್ಯದಲ್ಲಿ ಹೊಡೆದಾಡ್ಬೇಕಾದ್ರೆ ಮಾಡ್ತಾರೆ, ಎದುರಿಸಿ ಅವ್ರ ತಲೆ ಎತ್ತೆ ನಾನು ಯಾರು ಅಂತ ಹೇಳಿ ಮಾಡ್ತಾರೆ. ಬಟ್ ಇನ್ ಫ್ರಂಟ್ ಆಫ್ ಪೊಲೀಸ್ ಹಂಗಿದ್ರೆ ಪೊಲೀಸ್ ಇರೋಕ್ಕೆ ನಾವೆಲ್ಲ, ನಾನು ಇನ್ನೊಂದು ನಿಮ್ಗೆ ಹೇಳಿದೆ, ಹುಬ್ಳಿನಲ್ಲಿ ಗಲಾಟೆ ಆಗ್ತಿತ್ತಲ್ಲ, ಅದೇ ಹೇಳಿದೆ, ಕಮರಿಪೇಟೆಗೆ ಹೋಗೋಕೆ ಎದುರ್ಕೊಂಡವ್ರು ಎಲ್ಲರೂ ಪೊಲೀಸರು. ನಾನು ಹೇಳಿದೆ ಆಗ ಕಮರಿಪೇಟೆ ಅವ್ರಿಗೆ, ಒಬ್ಬ ಕಾನ್ಸ್ಟೇಬಲ್ ಬಂದು ಅವ್ನು ಆರಾಮಾಗಿ ಬಂದು ತಿರ್ಗಾಡ್ಕೊಂಡು ಹೋಗಿ ಬೀಟ್ ಬೇರೆ ಕಡೆ ಹೋದಂಗೆ, ಹಂಗಾದ್ರೆ ಮಾತ್ರ ಬಿಡ್ತೀನಿ, ಇಲ್ದ್ರೆ ಎಲ್ಲ ನೀವು ಲೀಡರ್ಸ್ ತಿರ್ಗಾ ಲೀಡರ್ಸು. ನಾನು ಕೆಳಗಡೆ ಮುಟ್ಟೋದಿಲ್ಲ, ಬರೇ ಲೀಡರ್ಸೇ. ನೋಡಿ ಅಲ್ಲಿ ವ್ಯಾನ್ ಹೋಗೋಕೆ ಎದ್ರುಕೊಂಡವ್ರು ಹಂಗಿತ್ತು. ಯಾವ ಒಬ್ಬ ಕಾನ್ಸ್ಟೇಬಲ್ ಓಡಾಡ, ನಾನು ಒಬ್ಬನೇ ಕಳಿಸಿ, ಅದೇ ಬೇಕು, ಇಬ್ಬರು ಕಳಿಸ್ಲಿಲ್ಲ. ಸಾಮಾನ್ಯ ಎಲ್ಲ ಕಡೆ ನಾನೇ 2 ಕಳಿಸ್ತೀನಿ. ಇಲ್ಲಿ ಬೆಂಗಳೂರಲ್ಲಿ ನಾನು ಅದೇ ಇದು ಮಾಡಿದ್ದೆ, ಒಬ್ಬರು ಹೋಗ್ಕೊಡ್ದು ಇಬ್ಬರೇ ಹೋಗ್ಬೇಕಂತ. ಇಬ್ಬರು ಇವರು ಒಬ್ರಿಗೊಬ್ರು ಧೈರ್ಯ ಇರ್ತದಲ್ಲ. ಬಟ್ ಅಲ್ಲಿ ಅದೇ ಬೇಕು ಅಂತೇಳಿ ಒಬ್ಬನೇ ಕಳ್ಸೋದು ನಾನು, ಅವನ್ನ ನೀವೇ ಕಾಪಾಡ್ಬೇಕಂತ. ಬರ್ತಾನೆ, ಏನು ಬೇಕಾ ಬಂದು ನೋಡ್ಕೊಂಡು ಹೋಗ್ತಾನೆ, ಏನು ಬೇಕಾ ಚೆಕ್ ಮಾಡ್ತಾನೆ, ಅಲ್ಲಿವರೆಗೂ ನಿಮ್ಗೆ ಉಳ್ಗಲ್ಲ ಇಲ್ಲ ಅಂತ. ಆ ಥರ ಅವ್ರವ್ರು ಮಾಡ್ಕೊತಾರೆ ಅನಿಸ್ತಿ. ನಾನು ಪವರ್ಫುಲ್ ಅಂತ ಹೇಳ್ಕೊಳಕ್ಕೆ.
ಆಮೇಲೆ ಒಂದು ಸತಿ ಹಿಡಿದ್ಮೇಲೆ ಪೊಲೀಸರು ನಾವು ಹೇಳ್ಕೋಬೇಕಲ್ಲ, ಅವ್ನು ನಟೋರಿಯಸ್ ಇದ್ದೇ ಹಿಡಿದ್ವಿ ಅಂತ ಹೇಳೋದು, ಅದು ಆಗ್ತದೆ. ಸರ್, ಇನ್ನೊಂದು ಭಾಳ ಒಂದು ಸಂತೋಷದ ವಿಚಾರ ಕೇಳ್ಬಿಟ್ಟೆ. ಮಹಾರಾಷ್ಟ್ರದಲ್ಲಿ ಒಂದು ಪದ್ಧತಿ ಇದೆ ಅಂತೆ. ಅಂದರೆ ಈ ಶಿವಾಜಿಯ ಆಡಳಿತದಿಂದ ಬಂದಂತಹ ರಾಜ್ಯ ಅದು. ಶಿವಾಜಿ ಹಿಂದಕ್ಕೆ ಒಂದು ರೂಲ್ಸ್ ಮಾಡಿದ್ದಂತೆ, ಒಂದು ಧರ್ಮಗಂಟೆ ಅಂತ ಒಂದು ಸ್ಥಾಪನೆ ಮಾಡಿದ್ದಂತೆ. ಆ ಗಂಟೆನ ಯಾರು ಹೊಡಿತಾರೆ ನೇರವಾಗಿ ಶಿವಾಜಿ ಅವ್ರಿಗೆ ಸಿಗ್ತಿದ್ದ ಅಂತ. ಈಗಲೂ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅದೇ ಶಿಷ್ಟಾಚಾರ ಇದೆ. ಅಂದರೆ ಒಬ್ಬ ಜನಸಾಮಾನ್ಯವು ಕೂಡ DG, IG, ಕಮಿಷನರನ್ನು ನೇರವಾಗಿ ಬಂದು ಭೇಟಿ ಆಗಬಹುದು ಅನ್ನುವಂಥ ಶಿಷ್ಟಾಚಾರ ಈಗೂ ಮಹಾರಾಷ್ಟ್ರ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಹಾಗೆ ಒಬ್ಬ ಸಾಮಾನ್ಯ ಪ್ರಜೆಯನ್ನು ಮಿರ್ಜಿ ಸಾಹೇಬ್ರ ಹತ್ರ ಬಂದು ಭೇಟಿಯಾಗಿ ನಾನು ಇದ್ದಾಗ ಮಧ್ಯಾಹ್ನ 2:30 2:30 ರಾತ್ರಿ ಎಷ್ಟು 10 10:30 ಅಲ್ಲಿ ಎನಿಬಡಿ ಕ್ಯಾನ್ ಕಮ್. ಬಾಕ್ಲ ಆಗ್ತಿರ್ಲಿಲ್ಲ. ಹೌದಾ? ಚೇಂಬರ್ ಬಾಕ್ಲ ಆಗ್ತಿರ್ಲಿಲ್ಲ. ಯಾರನ್ನ ಕೆಲವು ಸರ್ ಸೀಕ್ರೆಟಾಗಿ ಹೇಳ್ಬೇಕು ಅಂದರೆ ಅವಾಗ ಮಾತ್ರ 2 ನಿಮಿಷ ಬಾಕ್ಲ ಹಾಕೋದು. ಕೆಲವು ಒಂದೊಂದ್ಸತಿ ಎಲ್ಲರ ಮುಂದೆ ಹೇಳೋದು ಕಾನ್ಫಿಡೆನ್ಷಿಯಲ್ ಇದ್ದಾಗ. ಈವನ್ ಕಾನ್ಸ್ಟೇಬಲ್ಸ್ಗೂ ನಾನು ಹೇಳಿದ್ದೆ, ಮೊದಲೆಲ್ಲ ಕಾನ್ಸ್ಟೇಬಲ್ ಭೇಟಿ ಆಗಬೇಕು ಅಂದರೆ ಐ ಕ್ಯಾನ್ ಮೀಟ್ ಓನ್ಲಿ ಹೆಡ್ ಕಾನ್ಸ್ಟೇಬಲ್ ಆರ್ ಸಬ್ ಇನ್ಸ್ಪೆಕ್ಟರ್, ಮ್ಯಾಕ್ಸಿಮಮ್ ಇನ್ಸ್ಪೆಕ್ಟರ್. CP ಹತ್ರ ಎಲ್ಲಿ ಬರೋರು? ನಾನು ಹೇಳಿದೆ ಇಲ್ಲೇ ಇಲ್ಲ, ಯಾವುದೇ ಕಾನ್ಸ್ಟೇಬಲ್ CPನ ಭೇಟಿ ಆಗಬೇಕು ಅಂದರೆ ದೆರ್ ಈಸ್ ನೋ ನೀಡ್ ಫಾರ್ ಹಿಮ್ ಟು ಟೇಕ್ ಪರ್ಮಿಷನ್. ಜಸ್ಟ್ ಕೀಪ್ ಇನ್ಫಾರ್ಮ್, ಐ ವಾಂಟ್ ಟು ಗೋ ಅಂಡ್ ಮೀಟ್, ಬಟ್ ಆಫ್ಟರ್ ಡ್ಯೂಟಿ ಅವರ್ಸ್ನಿಂದ. ಇಲ್ಲಾಂದರೆ ಆಮೇಲೆ ಎಲ್ಲ ಕೆಲಸ ಬಿಟ್ಬಿಟ್ಟು ಬಂದುಬಿಡ್ತಾರೆ. ನೀನು ಹೌದು, ಇಲ್ಲದ್ರೆ ಒಳ್ಳೆ ಕೆಲಸ ಆಗಿದಾಗ ಓಡಿ ಬರ್ತಾರಲ್ಲ, ನೀನು ಡ್ಯೂಟಿ ಮುಗಿಸ್ಕೊ ಬಾ, 2:30 10 ಗಂಟೆವರೆಗೆ ಇದ್ದೇ ಇರ್ತೀನಿ ನಾನು. ಸೊ ದೇ ಇಸ್ ಟು ಕಮ್ ಅಂಡ್ ಮೀಟ್ ಮೀ. ಪಬ್ಲಿಕ್ಕಿಗೂ ಅಷ್ಟೇ, ಅಭಿಕ್ಷಕರು ಬರ್ಬೋದು, ಯಾರೇ ರೌಡಿಗಳು ಬಂದಿದ್ದಾರೆ. ಹೌದಾ? ಹಾಂ ಬಂದವರು ಸರ್, ಬಂದುಬಿಟ್ಟು ನಮ್ಮೇಲೆ ಸುಮ್ಮನೆ ರೌಡಿ ಶೀಟ್ ಹಾಕಿದ್ದಾರೆ ಸರ್, ಹಿಂಗಾಗಿದೆ ಸರ್. ನಾವು ಅದನ್ನು ವೆರಿಫೈ, ಐ ಹ್ಯಾವ್ ನಾಟ್ ಸೆಡ್ ನೋ. ಇಫ್ ಸಂಬಡಿ ಕಮ್ಸ್ ಅಂಡ್ ಸೇ ಸರ್ ನನ್ನ ಮೇಲೆ ಅನ್ಯಾಯವಾಗಿ ರೌಡಿ ಶೀಟ್ ಹಾಕಿದ್ದಾರೆ, ನಾನು ಇದರಲ್ಲಿ ಇನ್ವಾಲ್ವ್ ಆಗಿರಲಿಲ್ಲ, ಬರೀ ಅಲ್ಲಿ ನಿಂತಿದ್ದೆ, ನನ್ನ ಹಿಂದೆ ಬ್ಯಾಕ್ಗ್ರೌಂಡ್ ನೋಡಿ, ಅದೆಲ್ಲ ಕೆಲವ್ರು ಹೇಳ್ತಾರೆ. ಅದೆಲ್ಲ ತರಿಸಿ ನಾನು ಚೆಕ್ ಮಾಡಿದ್ದೀನಿ. ಆಮೇಲೆ ನಾನು ಆರ್ಡ್ರ್ ಮಾಡಿದ್ದೀನಿ ವೈ ಅಂತ, ಇಮಿಡಿಯೇಟ್ಲಿ ರಿಮೂವ್ ಫ್ರಮ್ ರೌಡಿ ಶೀಟ್. ಯಾಕೆಂದರೆ ಒಂದೊಂದು ಸತಿ ಆಗಿರ್ತವೆ, ಏನೋ ಆಗಿರ್ಬೋದು, ಏನೋ ಅಥವಾ ಯಾರೋ ಸುಳ್ಳು ಕೊಟ್ಟು ಮಾಡಿರ್ಬೋದು. ಆ ರೀತಿ ಯಾರು ಬೇಕಾದರೂ ಬಂದು ನನಗೆ ಅಪ್ರೋಚ್ ಆಗೋರು. ಎನಿಬಡಿ ಇಸ್ ಟು ಕಮ್, ಎನಿಬಡಿ ಇಸ್ ಟು ಟಾಕ್. ಯಾರು ಬೇಕಾದರೂ ಬಂದು ಬೆಳಗ್ಗೆ ಹೊತ್ತು ಯಾಕೆ ಭೇಟಿ ಆಗ್ತಿರಲಿಲ್ಲ ಅಂದರೆ ಸ್ವಲ್ಪ ಅಫಿಷಿಯಲ್ ವರ್ಕ್ ಮಾಡಲೇಬೇಕಲ್ಲ. ಬರೀ ಇದೇ ನೋಡ್ಕೊಂಬಿಟ್ರೆ ಇದು ಬರ್ತಾನೆ ಇರ್ತಾರೆ. ಪಬ್ಲಿಕ್ಕಿಗೆ ಓಪನ್ ಇಟ್ಟಾಗ ಇಟ್ ಈಸ್ ನಾನ್ ಸ್ಟಾಪ್. ನಿರಂತರ ಬಂದು ಅವರು ಇವರು ಏನೇನೋ ಹೇಳ್ತಾರೆ. ಕೆಲವರು ದೇ ಟೇಕ್ ಸೋ ಮಚ್ ಆಫ್ ಟೈಮ್, ಕೆಲವರು ಎಲ್ಲ ಆಗ್ತವೆ. ಬಟ್ ಭೇಟಿ ಆಗಬೇಕು, ಯಾಕೆಂದರೆ ಎಲ್ಲ ಕಡೆನೂ ಆಫೀಸರ್ಸು ದೇ ಹ್ಯಾವ್, ಅದು ಸ್ಪೆಷಲಿ ಪೊಲೀಸ್ ಇಂಟ್ರಾಕ್ಷನ್ ವಿತ್ ಪಬ್ಲಿಕ್ ಮಾಡಲೇಬೇಕು. ಯಾಕಂದರೆ ಕೆಲವ್ರಿಗೆ ಏನೇನೋ ತೊಂದರೆ ಇರ್ತದೆ. ಈಗ ನಿಮಗೆ ಏನೋ ತೊಂದರೆ, ನನಗೇನೋ ತೊಂದರೆ, ನನಗೂ ನನ್ನ ಹೆಂಡತಿಗೆ ತೊಂದರೆ ಇರುತ್ತೆ, ಯಾರಿಗೆ ಹೇಳೋದು ನಾನು? ಎಲ್ಲೂ ಹೇಳೋಕ್ಕಾಗಲ್ಲ. ದೇ ವಿಲ್ ಕಮ್ ಟು ದಿ ಪೊಲೀಸ್ ಓನ್ಲಿ. ಇನ್ನು ಬೇರೆ ಎಲ್ಲಿ ಹೋಗ್ತೀರಿ ನೀವೇನು? ಕೋರ್ಟ್ಗೆ ಹೋಗ್ತೀರಾ? ಕೋರ್ಟ್ಗೆ ಹೋಗೋಕ್ಕಾಗುತ್ತಾ? ಎಷ್ಟು ಟೈಮ್ ಆಗುತ್ತೆ? ಲಾಯರ್ ಫೀಸ್ ಎಷ್ಟು? ಆಮೇಲೆ ಪ್ರೊಸೀಜರ್ಗಳು ಏನೇನೋ ಪ್ರೊಸೀಜರ್ ಇರ್ತವೆ. ಇವತ್ತು ಫ್ರೆಂಡ್ಲಿ ಪೊಲೀಸ್ ನೇಚರ್ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದ್ದೇನೆ ನಿಮಗೆ. ಯಾಕೆಂದರೆ ಒಬ್ಬ ಪೊಲೀಸ್ ಆದವ್ರು ಹೆಂಗೆ ಇರಬೇಕು, ಪಬ್ಲಿಕ್ ಜೊತೆ ಹೆಂಗೆ ಇಂಟ್ರ್ಯಾಕ್ಟ್ ಮಾಡಬೇಕು, ಬೆರಿಬೇಕು. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ, ಜನಗಳಿಗೆ ಆವಾಜ್ ಹಾಕೋದು, ಅವಾಚ್ಯ ಪದಗಳಲ್ಲಿ ಬೈಯೋದು, ಇದು ಪೊಲೀಸರು ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಪಬ್ಲಿಕ್ ತಪ್ಪಿರ್ಬೋದು, ಇಲ್ಲ ಅಂತ ಅಲ್ಲ. ಬಟ್ ನೀವು ತಿಳಿ ಹೇಳಿದ್ರಿ, ಬುದ್ಧಿ ಹೇಳಿದ್ರಿ, ಸಾಮರಸ್ಯ ತಂದು ಬೆರೆಸುವಂಥ ಪ್ರಯತ್ನ ಮಾಡಿದ್ರಿ, ಸೌಹಾರ್ದತೆ ಬೆರೆಸುವಂಥ ಪ್ರಯತ್ನ ಮಾಡಿದ್ರಿ. ಇವತ್ತು ಯಾಕೆ ಮಾಡ್ತಾ ಇಲ್ಲ ಪೊಲೀಸರು? ಆ ಥರದ ಕೆಲಸ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ. ಮಾಡ್ತಿರ್ತಾರೆ. ಅದಕ್ಕೊಬ್ಬ ನಮ್ಮ ಮೈಸೂರಲ್ಲಿ ಇವರಿದ್ರು ಒಬ್ಬರು ಕಮಿಡಿಯನ್, ಅವ್ರು ಹೇಳೋರು ಯಾವಾಗಲೂ ಒಂದು, ಟ್ರಾಫಿಕ್ ಪೊಲೀಸ್ ಕಾನ್ಸ್ಟೇಬಲ್ ಹೆಂಗಿರ್ತಾರೆ ಅಂತ. ಮೈಸೂರು ಆನಂದ ಸಣ್ಣ ಮೈಸೂರು ಅವ್ರು ಕೇಳಿದ್ರು ಅವ್ರದ್ದು ಹೇಗೆ ಟ್ರಾಫಿಕ್ ಪೊಲೀಸ್ ಇರ್ತಾರೆ ಅಂತ. ಭಾಳ ಜೋರ್ ಇರ್ತಾನೆ ಅಂತ, ಫಿರ್ ಹಾಗೆ ಹೇಗೆ. ಆಮೇಲೆ ಸ್ವಲ್ಪ ಹಿಂಗಾಗ್ತದೆ, ಆಮೇಲೆ ಹಿಂಗೆ, ಆಮೇಲೆ ಬಾಯಿಗೆ ಬಂದು ಯಾರು ಅವ್ರ ಬೈಸ್ಗೆ ಎಲ್ಲರಿಗೂ ಉತ್ತರ. ನಾನೇ ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಏನೋ ಒಂದು ಹೇಳ್ತೀವಿ ಅಂತ ಇಟ್ಕೊಳ್ಳಿ, ಈ ಕಡೆ ಬರಬೇಡ್ರಪ್ಪ, ರೋಡ್ ಈಸ್ ಕ್ಲೋಸ್ಡ್, ಅಥವಾ ಪ್ರೆಸಿಡೆಂಟ್ ಬಂದೋಬಸ್ತ್, ಪ್ರೈಮ್ ಮಿನಿಸ್ಟರ್ ಬಂದೋಬಸ್ತ್, ಅಥವಾ ಏನೋ ಹೆಣ ಬಿದ್ದೈತೆ, ಏನೋ ಒಂದು, ಇಲ್ಲ ನಾನು ಅಲ್ಲೇ ಹೋಗ್ಬೇಕು, ಒಬ್ಬ ಅಲ್ಲ. ಹಂಗೆ ಎಷ್ಟು ಜನಕ್ಕೆ ಅಂತ ಇವ್ರು ಹೇಳ್ತಾರೆ. ಕೊನೆಗೆ ದೇ ಲೂಸ್ ದರ್ ಟೆಂಪರ್. ಅಷ್ಟೊಳಗೆ ಹೊಟ್ಟೆ ಬೇರೆ ಹಸ್ತಿರ್ತದೆ, ಬಿಸಿಲು ಬೇರೆ ಇರ್ತದೆ, ಇದು ಏನೋ ಹೊಗೆ ಹಿಂಗೆಲ್ಲ ಇರ್ತದೆ. ಹಂಗೆ ಪೊಲೀಸರಿಗೆ ಭಾಳ. ನಮ್ಮ JH ಪಟೇಲ್ರು ಒಂದು ಇದು ಹೇಳೋರು, ಮಿರ್ಜಿಯವರೇ, ನಾನು ಟ್ರಾಫಿಕ್ ಪೊಲೀಸಿಂದ ಭಾಳ ಕಲ್ತ್ಬಿಟ್ಟಿದ್ದೀನಿ. ಏನು ಕಲ್ತಿದ್ದೀವಿ ಸರ್ ಟ್ರಾಫಿಕ್ ಪೊಲೀಸಿಂದ ನೀವು ಅಂತಾರ. ನೋಡಿ, ಟ್ರಾಫಿಕ್ ಬ್ಲ್ಯಾಕ್ ಆಗುತ್ತೆ, ಜಾಮ್ ಆಗುತ್ತಲ್ಲ, ಏನು ಮಾಡ್ತಾನೆ ಅವನು? ಅಲ್ಲಿಂದ ಹೋಗ್ಬಿಟ್ಟು ಆ ಹೋಟ್ಲಿಗೆ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಹೋಟ್ಲಿಗೆ ಹೋಗಿ ಇಡ್ಲಿ, ವಡೆ, ದೋಸೆ, ಕಾಫಿ ಎಲ್ಲ ಕುಡಿತಾರೆ. ಅಷ್ಟರೊಳಗೆ ಟ್ರಾಫಿಕ್ ಕ್ಲಿಯರ್ ಆಗುತ್ತೆ, ಎಲ್ಲ ಜನ ಬಂದು ಕ್ಲಿಯರ್ ಮಾಡಿಸ್ತಾರೆ. ಆಮೇಲೆ ಬಂದು ಪಿರ್ ಅಂತಾನೆ. ನಾನು ಈಗ ಹಂಗೆ ಎಷ್ಟೆಷ್ಟೋ ಕಷ್ಟ ಕೊಡ್ತಾ ಇದ್ದಾರೆ ನನಗೆಲ್ಲ ಇವರು ಕೊಲೀಗ್ಸು. ಅವಾಗ ಅವೆಲ್ಲ ಕೊಡೋರು, ನಾನೇ ಕೇರ್ ಮಾಡಲ್ಲ, ಅದು ಅದ್ರ ಪಾಡಿಗೆ ಆ ಥರ ಹೇಳಿದ್ರೆ. ಹಂಗೆ ಈ ಪೊಲೀಸ್ದು ಒಂದೊಂದು ಸತಿ ವಿಚಿತ್ರ ಆಗ್ತದೆ. ಬಟ್
ಅವ್ರು ಕೇಳಿ 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 ಅವ್ರಿಗೆ ಸಾಕಾಗ್ಬಿಟ್ಟಿರ್ತದೆ. ಸೊ ಫ್ರಸ್ಟ್ರೇಟ್ ಆಗ್ತಾರೆ. ಆಮೇಲೆ ಕೆಲವರು ಕರ್ಕೊಂಬರ್ತಾರೆ, ಹೇಳಿದ್ದೇ ಹೇಳ್ತಾರೆ. ಮನುಷ್ಯಂದು ಸ್ವಲ್ಪ ಕೆಪಾಸಿಟಿನೂ ಬೇಕು ನೋಡಿ, ಅದನ್ನೆಲ್ಲ ತಡ್ಕೊಂಡು ಎಷ್ಟು ಅಂತ ಪ್ರೆಷರ್ ತಡ್ಕೊಳಕ್ಕಾಗುತ್ತೆ, ಬೈದು ಬಿಡ್ತಾರೆ. ಕೆಲವು ಸತಿ ಬೈದರೆ ಆಗುತ್ತೆ ಅಂದ್ಕೊಂಡು ಬೈದಿರ್ತಾರೆ. ಕೆಲವು ರೋಡಲ್ಲೂ ನೀವು ನೋಡ್ಬೇಕು, ಅಯ್ಯೋ ಏನೇನು ಮಾಡ್ತಾರೆ, ಎಷ್ಟೆಷ್ಟು ಅಸಹ್ಯ ಮಾಡಿಬಿಡ್ತಾರೆ. ಕೆಲವರು ತಡ್ಕೊಳಕ್ಕಾಗಲ್ಲ, ಕೆಲವರು ತಡ್ಕೊತಾರೆ. ಡಿಫಿಕಲ್ಟ್ ಸಿಚುವೇಶನ್ ಅದು. ಯಾಕೆಂದರೆ ಒಂದೊಂದು ಸತಿ ಏನೋ ನೋಡೆ ಅಂಥ ಪೊಲೀಸ್ ಅವನು ಮಕ್ಕಳು ಕೂಗಿದ್ರು ಸುಮ್ಮನೆ ಇದ್ದಾನೆ ಅಂತಾರೆ. ಇವನಿಗೆ ಯಾಕೆ ಯೂನಿಫಾರ್ಮ್ ಬಿಚ್ಚಾಕೋಲಿ ಅನ್ನೋರಿದ್ದಾರೆ. ಹೊಡೆದ್ರೆ ನೋಡೆ ಹೆಂಗೆ ಹೊಡೆದ ಅಂತ ಹೇಳ್ತಾರೆ. ಎರಡೂ ಕಷ್ಟ, ಹೊಡೆದ್ರೂ ಕಷ್ಟ, ಸುಮ್ಮನೆ ಇದ್ರೂ ಕಷ್ಟ, ಬೈಸ್ಕೊಂಡ್ರೂ ಕಷ್ಟ, ಬೈದರೂ ಕಷ್ಟ, ಎಲ್ಲದೂ ಕಷ್ಟ. ಈಗ ಯಾವುದೋ ನೀವು ಎಲ್ಲ ಸ್ಟ್ರೈಕ್ ಆಗ್ತದೆ, ಸ್ಟ್ರೈಕ್ ಆದರೆ ಅವರು ವಿಧಾನಸೌಧಕ್ಕೆ ಹೋಗೋಕ್ಕೆ ಬಿಡೋದಿಲ್ಲ ಪೊಲೀಸು. ಬಿಡಲ್ಲ ಅಂದರೆ ಅವ್ರಿಗೂ ಜಗಳ, ಸಿಕ್ಕಾಪಟ್ಟೆ ಲಾಠಿ ಚಾರ್ಜ್ ಆಯಿತು, ಏನಾಯಿತು, ಪೊಲೀಸರಿಗೆ ಬೈದು ಹೋಗ್ತಾರೆ. ವಿಧಾನಸೌಧದವ್ರಿಗಿರೋರು ವಿಧಾನಸೌಧದಲ್ಲಿ ಇರ್ತಾರೆ, ಅವ್ರಿಗೇನಾಯಿತು. ಇವರು ಎಲ್ಲ ಹಂಗೆ ಪ್ರತಿಯೊಂದು ಸ್ಟ್ರೈಕ್ನಲ್ಲೂ ಪೊಲೀಸರು ಕೆಟ್ಟ ಹೆಸರು ಬಂದೇ ಬರ್ತದೆ. ಬಿಕಾಸ್ ವಿ ಗೋ ಅಗೇನ್ಸ್ಟ್ ದಿ ಪ್ರೊಟೆಸ್ಟರ್ಸ್ ಎಲ್ಲ.